Dear students, today we are going to learning about mainly the NCERT, National Council of Educational Research and Training. Here I have uh, dived into this web page of National Council of Educational Research and Training. So this is the one of the statutory body like UGC and NCTA and MCI like that, the statutory body which is mainly looking after all the administrative across the India. It will also take up the other task like what are the curriculum setup and what are the directives mentioned in the national education policy, and up to 12th education right from the pre-primary educations. This will work. This will work in regard to the sectors of pre-primary educations, primary educations, higher education and secondary educations. ಪ್ರೀತಿಯ ವಿದ್ಯಾರ್ಥಿಗಳೇ, ಈ ನ್ಯಾಷನಲ್ ಕೌನ್ಸಿಲ್ ಆಫ್ ಎಜುಕೇಶನಲ್ ರಿಸರ್ಚ್ ಅಂಡ್ ಟ್ರೈನಿಂಗ್ ಅಂದ್ರೆ ರಾಷ್ಟ್ರೀಯ ಶಿಕ್ಷಣ ಸಂಶೋಧನಾ ಮತ್ತು ತರಬೇತಿ ಮಂಡಳಿ ಅಥವಾ ಪರಿಷತ್ತು ಅಂತ ಕರಿತೀವಿ. NCERT, ನ್ಯಾಷನಲ್ ಕೌನ್ಸಿಲ್ ಆಫ್ ಎಜುಕೇಶನಲ್ ರಿಸರ್ಚ್ ಅಂಡ್ ಟ್ರೈನಿಂಗ್. ಹೌದಾ? ರಾಷ್ಟ್ರೀಯ ಶಿಕ್ಷಣ ಸಂಶೋಧನೆ ಮತ್ತು ತರಬೇತಿ ಮಂಡಳಿ ಅಥವಾ ಪರಿಷತ್. ಸೊ ಇದರ ಒಂದು ವೆಬ್ಸೈಟ್ ನಲ್ಲಿ ನಾವು ಹೋಮ್ ಪೇಜ್ ಮುಖಪುಟದಲ್ಲಿ ನಾವಿಲ್ಲಿ ಇದೀವಿ. ಇದ್ರ ವೆಬ್ಸೈಟ್ ಏನಂದ್ರೆ NCERT.NIC.in. ಸೊ ಇಲ್ಲಿ ಹೋದ್ರಪ್ಪ ಅಂದ್ರೆ ನಿಮ್ಗೆಲ್ಲ ಮುಖ್ಯವಾಗಿ ಸಿಗುತ್ತೆ ಮಾಹಿತಿ, ಸಂಪೂರ್ಣವಾದ ಅಪ್ ಟು ಡೇಟ್ ಮಾಹಿತಿ ಸಿಗುತ್ತೆ ನಿಮ್ಗೆ. ಓಕೆ, ಸೊ ಇಲ್ಲಿ ನೋಡಲಾಗಿ ನೀವು ವೆಬ್ಸೈಟ್ ಅನ್ನ ನೋಡ್ತಾ ಹೋಗ್ತೀರಿ. ಇಲ್ಲೆಲ್ಲ ಹೋಮ್ ಪೇಜು, ಅಬೌಟ್, ಆರ್ಗನೈಸೇಷನ್, ನಂತರದಲ್ಲಿ ಕಾನ್ಸ್ಟಿಟ್ಯೂಯೆಂಟ್ ಆಫ್ ದಿ ಡಿಪಾರ್ಟ್ಮೆಂಟ್ಸ್, ಪ್ರೋಗ್ರಾಮ್ಸ್, ಗ್ಯಾಲರಿ, ಪಬ್ಲಿಕೇಶನ್, ಅನೌನ್ಸ್ಮೆಂಟ್, then etc. So that you will come to know it. And again there are number of initiations time to time that are displaying here in relation to, say for example, Nishta. This is one more holistic program launched by the National Initiative for High School Heads and the Teacher Holistic Advancement. Such programs are updated programs are displaying on this home page, and different types of the other whatever the initiations and happenings, they are also going to be showing here. And you can also see NIE. This is a different type of the body comes and working under this NCERT. IET, PSS, CIV, RIE, Ajmer, Bhopal, Bhubaneswar, Mysore, Shillong. And apart from this one, you will get here the syllabus of various levels and grades right from the primary to till up to 12th education. ಸೊ ಈ ರೀತಿಯಾಗಿ ನೀವು ಸಾಕಷ್ಟು ವಿಭಾಗಗಳನ್ನು ನೀವು ಇಲ್ಲಿ ಕಾಣಿಸ್ತಾ ಹೋಗ್ತೀರಿ. NCERT ಕಾನ್ಸ್ಟಿಟ್ಯೂಯೆಂಟ್ಸ್, ಇದರ ಏನಂತ ಹೇಳ್ತಾ ಹೋಗ್ತೀವಿ ನಾವು, ವಿಭಾಗಗಳು ಯಾವ್ಯಾವ ಇದಾವು ಅಂತ ಹೇಳಿ. ಇಲ್ಲಿ ಮತ್ತೆ ಇಷ್ಟೇ ಅಲ್ಲದೆ ಸಿಲೆಬಸ್, ಟೆಕ್ಸ್ಟ್ ಬುಕ್, ನಂತರದಲ್ಲಿ ಈ ರಿಸೋರ್ಸಸ್. ಹೌದಾ? ನಿಮಗೆ ಇದು ಬಹಳ ಪ್ರಮುಖವಾಗಿರ್ತಕ್ಕಂಥ ವೆಬ್ಸೈಟ್. ನಿಮ್ಗೆ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ನೀವೆಲ್ಲ ಏನ್ ಟೆಕ್ಸ್ಟ್ ತಗೋಬೇಕಂತೀರಿ, ಎಲ್ಲಿ ಸಿಗದೆ ಇದ್ರೆ ಇಲ್ಲಿ ಸಿಗುತ್ತೆ ನಿಮ್ಗೆ. NCERT ಇದು ಕಂಪ್ಲೀಟ್ ಆಗಿ the NCERT definitely upload and make update time to time to get all type of the information, maybe syllabus, maybe textbook, e-resources also. You can make best use of it in your teaching and learning processes. ನೀವು PUC ಸೆಕೆಂಡ್ ಇಯರ್ ವರೆಗೂ ಅಂದ್ರೆ 12th ಸ್ಟ್ಯಾಂಡರ್ಡ್ ವರೆಗೂ, ಗ್ರೇಡ್ ವರೆಗೂ ನೀವು ಎಲ್ಲಾ ರೀತಿಯಾಗಿರ್ತಕ್ಕಂಥ ಮಾಹಿತಿಯನ್ನ ನೀವು ಇಲ್ಲಿ ಪಡಿಬಹುದು. ಇಲ್ಲಿ ICT ಇನಿಷಿಯೇಟಿವ್ ನೀವೆಲ್ಲ ನೋಡ್ರಿ. ನಿಮ್ಗೆಲ್ಲ ನೋಡಿದ ನಂತರ ಸ್ಕೂಲ್ ಎಜುಕೇಶನ್ ಇವತ್ತು ಹೇಗಿದೆ, NCERT ಇವತ್ತು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಯಾವ್ಯಾವ ರೀತಿ ಕೆಲಸ ಮಾಡಿದೆ. ಇಲ್ಲಿ ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಸಿಗುತ್ತೆ ನಿಮ್ಗೆ. NCF ಅಂದ್ರೆ ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ವರ್ಕ್ಸ್. ಏನೇನದು ಕರಿಕ್ಯುಲಮ್ ಫ್ರೇಮ್ವರ್ಕ್ಸ್, ಒಂದ್ ಕಡೆ ನ್ಯಾಷನಲ್ ಎಜುಕೇಶನ್ ಪಾಲಿಸಿ, ಇದರ ಅಡಿಯಲ್ಲಿ ಬರ್ತಕ್ಕಂಥದ್ದು NCF, ನಂತರದಲ್ಲಿ ಇದರ ಅಡಿಯಲ್ಲಿ ಬರ್ತಕ್ಕಂಥದ್ದು ಕರಿಕ್ಯುಲಮ್, ಸಿಲೆಬಸ್, ಇವೆಲ್ಲ ಬರ್ತಾವ. ಮತ್ತೆ ಜರ್ನಲ್ಸ್ ಯಾವ್ಯಾವ ಇದಾವ, ಸೊ ಇದು ಕೂಡ ಹೇಳ್ತಿದೆ. ಸೊ NCERT is publishing the journals, the list you will get it, and library you will get it, and accessibility for the disadvantaged classes of the students. ಹೌದಾ? ಈಗ ಯಾರು ಈ ಒಂದು ಮುಖ್ಯ ವಾಹಿನಿಯಿಂದ ಹಿಂದಿದ್ದಾರೆ, ಸ್ಪೆಷಲ್ ಚಿಲ್ಡ್ರನ್ ಅಂತ ಹೇಳ್ತೀವಿ, ದಿವ್ಯಾಂಗರ್ ಅಂತ ಹೇಳ್ತೀವಿ, ಅವ್ರಿಗೆ ಯಾವ ರೀತಿ ವ್ಯವಸ್ಥೆಗಳು ಸಿಗುವಂತೆ ಮಾಡ್ತಕ್ಕಂಥದ್ದು, ಏನೇನು ಸೌಕರ್ಯಗಳನ್ನು ಕೊಟ್ಟಿದೆ, ಸೊ ಇಲ್ಲಿ ನೋಡಬಹುದು. ನಂತರದಲ್ಲಿ ಎಜುಕೇಶನಲ್ ಸರ್ವೆ,
ಸೊ ಯಾವ್ಯಾವ ರೀತಿ ಆಗಿರ್ತಕ್ಕಂಥ ಸೇ ಫಾರ್ ಎಕ್ಸಾಂಪಲ್ ಇವತ್ತು ಕೋವಿಡ್ ಇಂದ ಏನೇನು ಆಗಿದೆ, ಎಂತೆಂತ ಸರ್ವೆಗಳು ನಡೆದಿದ್ದವು ಅದನ್ನ ನೀವು ತಗೋಬಹುದು. ಸೊ ನೆಕ್ಸ್ಟ್ ಸ್ಕಾಲರ್ಶಿಪ್ ಸಿಗುತ್ತೆ, ಮತ್ತು ಉಳಿದಿರ್ತಕ್ಕಂಥ ಇವೆಂಟ್ಸ್ ಏನೇನು ಘಟನಾಗಳೆಲ್ಲ ನಡೀತಾ ಇದಾವೆ, ಇದ್ರ ಜೊತೆಗೆ ಈ ಒಂದು ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅಂಡ್ ಪಾರ್ಟ್ನರ್ಶಿಪ್ಸ್ ಯಾರ್ಯಾರ ಜೊತೆಗಿದೆ. ಸೊ ಹೀಗೆ ಸಾಕಷ್ಟು ಇದು ಅಂತೂ NCERT ಜೊತೆಗೆ NCT ನಿಮಗೆ ಬಹಳ ಮುಖ್ಯವಾಗಿರ್ತಕ್ಕಂಥ ಇವು ಬಾಡಿಗಳು. ಯಾಕಂದ್ರೆ ಇವು ಎಲ್ಲಾ ರೀತಿಯಾಗಿರ್ತಕ್ಕಂತಹ ಶಾಲಾ ಶಿಕ್ಷಣಕ್ಕೆ ಸಂಬಂಧಿಸಿದಂತಹ ಆಡಳಿತವನ್ನ ನೀಡತಕ್ಕಂತ ಪ್ರಮುಖವಾಗಿರ್ತಕ್ಕಂಥ ಸಂಸ್ಥೆ ಆಗಿದೆ. ರಾಷ್ಟ್ರ ಮಟ್ಟದ ಒಂದು ಸಂಸ್ಥೆ ಅಂತ ಹೇಳ್ಬೋದು. ಇಲ್ಲಿ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ನಿಮ್ಗೆ ಏನಾದ್ರು ಬೇಕಪ್ಪ ಅಂತಂದ್ರೆ ನೀವಿಲ್ಲಿ ನೋಡ್ಬೋದು. ಸೊ ಎಲ್ಲಾ ಡಾಕ್ಯುಮೆಂಟ್ಸ್ಗಳು ಏನೇನಿದಾವ ಅದು ಸಿಗ್ತಾ ಹೋಗ್ತೈತಿ. ನೆಕ್ಸ್ಟ್ ನೋಟಿಸಸ್, ಪೆನ್ಷನ್ಸ್, ಸ್ಯಾಲ್ರಿ, ಏನೇನು ರೂಲ್ಸ್ ರೆಗ್ಯುಲೇಷನ್ಸ್, ನೆಕ್ಸ್ಟ್ ವೇಕೆನ್ಸಿ ಇತ್ತಪ್ಪ ಅಂದ್ರೆ ಎಲ್ಲಿಯಾದ್ರೂ ಕೂಡ. ಸೊ ಹೀಗಾಗಿ ನಿಮ್ಗೆ ಇದು ಅತ್ಯಂತ ಪ್ರಮುಖವಾಗಿರ್ತಕ್ಕಂತ ಒಂದು ಇದಂತ ಹೇಳ್ಬೋದು. ಇಲ್ಲಿ NCERT ವಿಡಿಯೋಸ್ಗಳು ಸಿಗ್ತಾ ಹೋಗ್ತವೆ, ಯೂನಿಟ್ 2 ಲೆಸನ್, ಯೂನಿಟ್ 1 ಲೆಸನ್, ICT. ಸೊ ಹೀಗಾಗಿ ಸ್ವಯಂ ನಿಮಗೆ ಯಾರ್ಯಾರಿಗೆ ಏನೇನು ಡೌಟ್ಗಳು ಇತ್ತಪ್ಪ ಅಂದ್ರೆ ನಿಮ್ಗೆ ಎಲ್ಲಾ ರೀತಿಯಾಗಿರ್ತಕ್ಕಂಥ ಮಾಹಿತಿಗಳು ನಿಮಗೆ ಶಾಲಾ ಶಿಕ್ಷಣದ ಬಗ್ಗೆ ಇಲ್ಲಿ ಸಿಗ್ತಿದೆ ಅಂತ ಹೇಳ್ಬೋದು. ಓಕೆ, ಸೊ ಇಲ್ಲಿ ನೀವು ವೆಬ್ಸೈಟ್ ಗಳನ್ನ ನೋಡಬಹುದು, ncert.nic.in. ಸೊ ನೀವು ಟ್ವಿಟರ್ ನಲ್ಲಿ ಹೋದ್ರೆ ನಿಮ್ಗೆ ಸಿಗುತ್ತೆ NCERT. ಫೇಸ್ಬುಕ್ ನಲ್ಲಿ ಇದೆ, ಯೂಟ್ಯೂಬ್ ನಲ್ಲಿನೂ ಕೂಡ ನೀವು ಇದ್ರ ಬಗ್ಗೆ ಮಾಹಿತಿಯನ್ನ ಪಡಿಬಹುದು. ಲೆಟ್ ಅಸ್ ಮೂವ್ ಆನ್ ಟು ದಿಸ್ ಅಬೌಟ್ ಅಸ್. ಏನಿದು ಹಾಗಾದ್ರೆ NCERT ಅವರು ತಮ್ಮ ಬಗ್ಗೆ ಏನ್ ಹೇಳ್ಕೊಂಡಿದ್ದಾರೆ ಅನ್ನುವಂಥದ್ದು ಮುಖ್ಯವಾಗಿ ಕಂಡು ಬರ್ತೈತಿ. ಮೂವ್ ಆನ್ ದಿಸ್ ಒನ್, ವಾಟ್ ದೇ ಹ್ಯಾವ್ ರಿಟರ್ನ್ ಆನ್ ದಿಸ್ ಒನ್. ಇಲ್ಲೇ ನಿಮಗೆ ಸಿಕ್ಬಿಡ್ತದೆ. ಯು ವಿಲ್ ಗೆಟ್ ದಿ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಶನ್ ಆನ್ NCERT. ಇವನ್ ಇಟ್ ಈಸ್ ಬೆಟರ್ ದೆನ್ ದಟ್ ಆಫ್ ದಿ ಆಲ್ ಟೆಕ್ಸ್ಚುಯಲ್ ಇನ್ಫಾರ್ಮೇಶನ್. ಟೆಕ್ಸ್ಚುಯಲ್ ಇನ್ಫಾರ್ಮೇಶನ್ ಅಲ್ಲಿ ನಿಮ್ಗೆ ಕೆಲವೊಂದು ಅಂಶಗಳು ಸಿಗ್ತಾವು, ಕೆಲವೊಂದು ಸಿಗುವುದಿಲ್ಲ. ಆದ್ರೆ ಇಲ್ಲಿ ಎಲ್ಲಾ ರೀತಿಯ ಅಂಶಗಳು ನಿಮ್ಗೆ ಕಾಣೋದಕ್ಕೆ ಸಿಗ್ತಾವು. ದ NCERT Council of Educational Research and Training, the National Council of Educational Research and Training is an autonomous organization set up in 1961 by the Government of India to assist and advise the central and state government on policies and programs for qualitative improvement in school education. ಸೊ ಈ NCERT ಏನಂತ ಹೇಳ್ತೀವಿ, ರಾಷ್ಟ್ರೀಯ ಶಿಕ್ಷಣ ಸಂಶೋಧನಾ ತರಬೇತಿ ಪರಿಷತ್ತು ಅಥವಾ ಮಂಡಳಿ. ಇದೊಂದು ಸ್ವಾಯತ್ತ ಸಂಸ್ಥೆಯಾಗಿದೆ. ಇದು 1961ರಲ್ಲಿ ಭಾರತ ಸರ್ಕಾರಕ್ಕೆ ಅಥವಾ ಕೇಂದ್ರ ಸರ್ಕಾರಕ್ಕೆ, ಹೌದಾ, ಈ ಶಾಲಾ ಶಿಕ್ಷಣ ಅಂತ ಏನ್ ಹೇಳ್ತೀವಿ ಇದರ ನೀತಿ ನಿಯಮಾವಳಿಗಳನ್ನ ಮತ್ತು ಆ ಕಾರ್ಯಕ್ರಮಗಳನ್ನ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಸುಧಾರಣೆಗಳನ್ನು ತರಲು ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಗಳಿಗೆ ಒಂದು ಸಹಾಯ ಮಾಡತಕ್ಕಂತಹ ಮತ್ತು ಅಡ್ವೈಸ್, ಸಲಹೆ ನೀಡತಕ್ಕಂತ ಒಂದು ಸಂಸ್ಥೆಯಾಗಿದೆ ಅಂತ ಹೇಳ್ತೀವಿ. ದ ಮೇಜರ್ ಅಬ್ಜೆಕ್ಟಿವ್ಸ್ ಆಫ್ NCERT and its constituent units are to undertake, promote and coordinate research in areas related to the school education, prepare and publish model textbooks, supplementary materials, newsletters, journals, and develops educational kits, multimedia digital materials, etc. Organize pre-service and in-service training of teachers, develop and disseminate innovative educational techniques and practices, collaborate and network with state educational departments, universities, NGOs, and other educational institutions. Act as an clearinghouse for ideas and information in matters related to school education, and act as a nodal agency for achieving the goals of universalization of elementary education. So see here, so these are the main sectors wherein this NCERT actively involved in all sorts of the department concerned to that of the school education. ಶಾಲಾ ಮಟ್ಟದಲ್ಲಿ ಸಾಕಷ್ಟು ರೀತಿಯಲ್ಲಿ ಇದು ಕೆಲಸ ಮಾಡ್ತಿದೆ ಅಂತ ನಾವಿಲ್ಲಿ ನೋಡಬಹುದು. ಹಾಗಾದ್ರೆ ಇದ್ರ ಉದ್ದೇಶಗಳು ಏನು ನಿಮಗೆ ಕೇಳ್ತಿರ್ತಾರ, ವಾಟ್ ಆರ್ ದಿ ಅಬ್ಜೆಕ್ಟಿವ್ಸ್ ಆಫ್ ದಿ NCERT ಅಂತ ಹೇಳಿ, ಹೌದಾ? ಸೊ ಹಾಗಾದ್ರೆ ಅದರದ್ದು ಏನು ಉದ್ದೇಶಗಳದವು ಅನ್ನೋದನ್ನ ನಾವು ಮುಖ್ಯವಾಗಿ ನೋಡಲಾಗಿ
ಇಟ್ಸ್ ಕಾನ್ಸ್ಟಿಟ್ಯೂಯೆಂಟ್ಸ್ ಯೂನಿಟ್ಸ್ ಅಂದ್ರೆ ಇದರ ಡಿಪಾರ್ಟ್ಮೆಂಟ್ಗಳು, ಇದರ ವಿಭಾಗಗಳು ಇಷ್ಟೆಲ್ಲ ಇದೆ. ಇಲ್ಲಿ ನೋಡ್ತಾ ಹೋಗ್ತೀರಿ ನೀವೆಲ್ಲ, ಇವೆಲ್ಲ ವಿಭಾಗಗಳು ಇದರದ್ದು. ಹೌದಾ? ಅದ್ರ ಬಗ್ಗೆ ನಂತರದಲ್ಲಿ ನಾನು ಬರ್ತೀನಿ. ಸೊ NCERT ಈ ವಿಭಾಗಗಳ ಮೂಲಕವಾಗಿ ಅಂಡರ್ ದೀಸ್ ಡಿಫರೆಂಟ್ ಟೈಪ್ಸ್ ಆಫ್ ದಿ department under the NCERT, it is taking the number of functions and the tasks to fulfill their objectives. ತನ್ನ ಒಂದು ಉದ್ದೇಶಗಳ ಸಾಧನೆಗಾಗಿ ಇದು ತನ್ನ ಅಡಿಯಲ್ಲಿರ್ತಕ್ಕಂತಹ ಹಲವಾರು ರೀತಿ, ಸೇ ಫಾರ್ ಎಕ್ಸಾಂಪಲ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಶನ್ NIE, ಇದು ಒಂದು ಉಪವಿಭಾಗ, ಇದು ಒಂದು ವಿಭಾಗ NCERT. ಇದರ ಮೂಲಕವಾಗಿನೂ ಕೂಡ ತನ್ನ ಉದ್ದೇಶಗಳನ್ನು ಅದು ಸಾಧನೆ ಮಾಡ್ತಾ ಹೋಗ್ತೈತಿ. ಅದೇ ರೀತಿ ಇನ್ನಿತರ ವಿಭಾಗಗಳಿದಾವು, ಆ ವಿಭಾಗಗಳ ಮೂಲಕವಾಗಿ ಅದು ತನ್ನ ಉದ್ದೇಶಗಳನ್ನು ಈಡೇರಿಸುವಲ್ಲಿ ಕೆಲಸವನ್ನ ಮಾಡ್ತಾ ಇದೆ. NCERT to achieve its whatever the specified major objectives through its constituents units that will be studied later on. Then what are the objectives that it is specified? To undertake, promote, coordinate research in areas related to school education. This is first one. Okay. ಶಾಲಾ ಶಿಕ್ಷಣಕ್ಕೆ ಸಂಬಂಧಿಸಿದ ಕ್ಷೇತ್ರಗಳಲ್ಲಿ ಸಂಶೋಧನೆಯನ್ನ ಪ್ರೋತ್ಸಾಹಿಸುವುದು ಮತ್ತು ಸಂಶೋಧನೆಯನ್ನ ಸಹಯೋಗಗೊಳಿಸುವುದು. ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಓಕೆ. ಪ್ರಿಪೇರ್ ಅಂಡ್ ಪಬ್ಲಿಷ್ ಮಾಡೆಲ್ ಟೆಕ್ಸ್ಟ್ ಬುಕ್ಸ್. ನೀವೆಲ್ಲ ನೋಡ್ತೀರಿ, ಈಗ ಎಲ್ಲರಿಗೂ NCERT ಟೆಕ್ಸ್ಟ್ ಬುಕ್ ಹೌದಲ್ವ ಅಂತ ಕೇಳ್ತಾರೆ. CBSE ಅವರು ಕೂಡ ಅದನ್ನೇ ಫಾಲೋ ಮಾಡ್ತಿದ್ದಾರೆ. ಇವತ್ತು ಸ್ಟೇಟ್ ಗೌರ್ಮೆಂಟ್ ಎಸ್ಪೆಷಲಿ ಮ್ಯಾಥ್ಸ್ ಸೈನ್ಸ್ ಅಂತ ಅವ್ರು ಎಕ್ಸಾಕ್ಟ್ ಆಗಿ ಇಟ್ಟಿದ್ದಾರೆ. ಹೌದಾ? ಸೊ ಏನ್ ಮಾಡ್ತಾ ಇದ್ದೀರಿ? ಪ್ರಿಪೇರ್ ಅಂಡ್ ಪಬ್ಲಿಷ್ ಮಾಡೆಲ್ ಟೆಕ್ಸ್ಟ್ ಬುಕ್, ಒಂದು ಮಾದರಿಯಾಗಿರ್ತಕ್ಕಂಥ ಗುಣಾತ್ಮಕ ಪಠ್ಯ ಪುಸ್ತಕಗಳನ್ನ ಏನ್ ಮಾಡ್ತಾ ಹೋಗ್ತೈತಿ, ಅದು ಯಾವಾಗ್ಲೂ ಕೂಡ ಪ್ರಕಾಶನ ಮಾಡ್ತೈತಿ. ದೆನ್ ಇಟ್ ನಾಟ್ ಓನ್ಲಿ ಪಬ್ಲಿಷಸ್ ಟೆಕ್ಸ್ಟ್ ಬುಕ್ಸ್, ಸಪ್ಲಿಮೆಂಟರಿ ಮಟೀರಿಯಲ್ಸ್. ಸಪ್ಲಿಮೆಂಟರಿ ಮಟೀರಿಯಲ್ ಅಂದ್ರೆ ಅಡಿಷನಲ್ ಮಟೀರಿಯಲ್ಸ್ಗಳು, ಪೂರಕ ಸಾಮಗ್ರಿಗಳಂತ ಹೇಳ್ತೀವಿ. ನ್ಯೂಸ್ ಲೆಟರ್ಸ್, ಟೈಮ್ ಟು ಟೈಮ್ ಏನೇನ್ ಬದಲಾವಣೆಗಳಾಗ್ತೈತಿ ಅದಕ್ಕೆ ಸುದ್ದಿಗೆ ಸಂಬಂಧಪಟ್ಟಂತ ಲೆಟರ್ಸ್ ಗಳನ್ನ ಅದು ಕಳಿಸ್ತಾ ಇದೆ. ಜರ್ನಲ್ ಗಳನ್ನ ಪಬ್ಲಿಷ್ ಮಾಡ್ತಿದೆ. ಓಕೆ, ನಿಯತಕಾಲಿಕೆಗಳು. ಅಂಡ್ ಡೆವಲಪ್ಸ್ ಎಜುಕೇಶನಲ್ ಕಿಟ್ಸ್. ಹೌದಾ? ಶೈಕ್ಷಣಿಕ ಒಂದು ಕಿಟ್ ಗಳನ್ನ ಅಭಿವೃದ್ಧಿ ಪಡಿಸ್ತಾ ಇದೆ. ಡೆವಲಪ್ಸ್ ಮಲ್ಟಿಮೀಡಿಯಾ ಡಿಜಿಟಲ್ ಮಟೀರಿಯಲ್ಸ್. ಹೌದಾ? ಇವತ್ತಂತೂ ಎಲ್ಲನೂ ಬೇಕೇ ಬೇಕು. ಇಂಟರ್ನೆಟ್ ನಲ್ಲಿ ವಿಡಿಯೋ, ಆಡಿಯೋ, PDF, ವರ್ಡ್ ಡಾಕ್ಯುಮೆಂಟ್, ಸ್ಲೈಡ್ಸ್, ಪವರ್ ಪಾಯಿಂಟ್, ಅನಿಮೇಷನ್ಸ್, ಈ ತರನಾಗಿರ್ತಕ್ಕಂಥ ಮಲ್ಟಿಮೀಡಿಯಾಗಳನ್ನ ಅಭಿವೃದ್ಧಿ ಪಡಿಸ್ತಾ ಇದೆ. ಈ ರೀತಿ ಎಟ್ಸೆಟ್ರಾ ಇದೇ ತರನಾದಂತ ಮಟೀರಿಯಲ್ಗಳನ್ನ ಅದು ಏನ್ ಮಾಡ್ತಿದೆ, ಯಾವಾಗ್ಲೂ ಕೂಡ ಪಬ್ಲಿಷ್ ಮಾಡ್ತಾ ಹೋಗ್ತಿದೆ, ಎಟ್ಸೆಟ್ರಾ. ಆರ್ಗನೈಸ್ ಪ್ರೀ ಸರ್ವಿಸ್ ಅಂಡ್ ಇನ್ ಸರ್ವಿಸ್ ಟ್ರೈನಿಂಗ್ ಆಫ್ ಟೀಚರ್ಸ್. ಪ್ರೀ ಸರ್ವಿಸ್ ಟ್ರೈನಿಂಗ್ ಫಾರ್ ದಿ ಟೀಚರ್ಸ್, ಇನ್ ಸರ್ವಿಸ್ ಟ್ರೈನಿಂಗ್ ಫಾರ್ ದಿ ಟೀಚರ್ಸ್. ಸೊ ಇವತ್ತೆಲ್ಲ ಪ್ರೀ ಸರ್ವಿಸ್, ನೀವು ಯಾವುದೇ ಒಂದು ನೀವು ಸರ್ವಿಸ್ಗೆ ಹೋಗೋದಕ್ಕೆ ಮುಂಚೆ ನೀವು B.Ed ಮಾಡ್ಬೇಕಂದ್ರೆ ಏನ್ ಬೇಕು, ನಿಮ್ಗೊಂದು ಪ್ರೀ ಸರ್ವಿಸ್ ಬೇಕು. ಅದಕ್ಕೆ ನಿಮ್ಮನ್ನೆಲ್ಲ ಡೆಪ್ಯೂಟ್ ಮಾಡಿರ್ತೀವಿ ಸ್ಕೂಲ್ಗೆ. ಸೊ ಈ ತರನಾಗಿರ್ತಕ್ಕಂಥ ಪ್ರೀ ಸರ್ವಿಸ್ ಟ್ರೈನಿಂಗ್. ಇನ್ ಸರ್ವಿಸ್ ಅಂದ್ರೆ ದೋಸ್ ಆರ್ ಆಲ್ರೆಡಿ ಫಂಕ್ಷನಿಂಗ್ ಇನ್ ಅ ಸರ್ಟನ್ ಸಾರ್ಟ್ ಆಫ್ ದಿ ಸ್ಕೂಲ್ ಅಟ್ ದಿ ಡಿಫರೆಂಟ್ ಲೆವೆಲ್. ಸೊ ದಿಸ್ NCERT ಥ್ರೂ that of the DSCRT, DIET, BRC, CRC, it is instructing to conduct the number of ಸರ್ವಿಸ್ ಟ್ರೈನಿಂಗ್ ಪ್ರೋಗ್ರಾಮ್ಸ್. ಇದು NCERT ಸಾಕಷ್ಟು ರೀತಿಯ ಪ್ರೋಗ್ರಾಮ್ಗಳನ್ನ ಯಾವ ರೀತಿ ನಡೆಸಬೇಕಂತ ಆಯಾ ರಾಜ್ಯದ SCERT ಗಳಿಗೆ, ಡೈಟ್ ಗಳಿಗೆ, BRC ಗಳಿಗೆ, CRC ಗಳಿಗೆ ತಿಳಿಸ್ತಿದೆ. ನೆಕ್ಸ್ಟ್, ಡೆವಲಪ್ ಅಂಡ್ ಡಿಸಿಮಿನೇಟ್ ಇನ್ನೋವೇಟಿವ್ ಎಜುಕೇಶನಲ್ ಟೆಕ್ನಿಕ್ ಅಂಡ್ ಪ್ರಾಕ್ಟೀಸಸ್. ಓಕೆ, ಹೊಸ ಹೊಸ ಏನು ಶೈಕ್ಷಣಿಕ ತಂತ್ರಗಳು ಏನದವು ಅವುಗಳನ್ನ ಅಭಿವೃದ್ಧಿ ಪಡಿಸೋದು ಜೊತೆಗೆ ಅವ್ರು ಏನು ಅಭಿವೃದ್ಧಿ ಪಡಿಸಿರ್ತಾರೆ ಅವು ಎಲ್ಲರಿಗೂ ಕೂಡ ಏನಾಗ್ಬೇಕು, ಅವು ಸಿಗುವಂತೆ ಮಾಡಬೇಕಾಗ್ತೈತಿ. ಹೌದಾ? ಅವುಗಳನ್ನ ಎಲ್ಲರಿಗೂ ಕೂಡ ಸಿಗುವಂತೆ ಮಾಡತಕ್ಕಂಥ ಕೆಲಸವನ್ನು ಇದು ಮಾಡ್ತಾ ಹೋಗ್ತೈತಿ. ಓಕೆ, ನೆಕ್ಸ್ಟ್ ಅಂಡ್ ನೆಕ್ಸ್ಟ್ ಪ್ರಾಕ್ಟೀಸಸ್. collaborate and network with state educational department, universities, NGOs and other educational institutions. ಸೊ ಇದರ ಉದ್ದೇಶ ಮತ್ತೇನಿರ್ತೈತಿ ಅಂದ್ರೆ, ಇದು ಇನ್ನೊಬ್ಬರ ಜೊತೆಗೆ ಏನ್ ಮಾಡಬೇಕು, ಸಹಯೋಗ, ಒಂದು ಉತ್ತಮವಾಗಿರ್ತಕ್ಕಂತಹ ನೆಟ್ವರ್ಕ್ ಜಾಲವನ್ನು ಕೂಡ ಇದು ದೇಶದುದ್ದಕ್ಕೂ ಹೊಂದಿದೆ ಅಂತ ಹೇಳ್ಬೋದು. ಇಟ್ ಈಸ್ ನೆಟ್ವರ್ಕಿಂಗ್ ವಿತ್ ದ ಈಚ್ ಎಜುಕೇಶನಲ್ ಡಿಪಾರ್ಟ್ಮೆಂಟ್. ಸೇ ಫಾರ್ ಎಕ್ಸಾಂಪಲ್ SCERT ಮತ್ತು ಶಿಕ್ಷಣ ಇಲಾಖೆಯ ಜೊತೆಗೆ ಇದೇನ್ ಮಾಡಿರ್ತೈತಿ, ಯಾವಾಗ್ಲೂ ಕೂಡ ಒಂದು ನೆಟ್ವರ್ಕ್ ಅನ್ನ ಹೊಂದಿರ್ತೈತಿ ಅಕ್ರಾಸ್ ದ ಸ್ಟೇಟ್. ಯೂನಿವರ್ಸಿಟಿ ಅವ್ರ ಜೊತೆಗೆ ಒಂದು ನೆಟ್ವರ್ಕ್ ಅನ್ನ ಹೊಂದೈತಿ. NGOಗಳಿಗೆ ಜೊತೆಗೂ ಕೂಡ
ಕೆಲವೊಂದು ಏನ್ ಮಾಡ್ತಾ ಇದೆ, ಸಾಕಷ್ಟು ಪ್ರೋಗ್ರಾಮ್ಗಳನ್ನು ಇದು ನಡೆಸ್ತಾ ಇರ್ತಾ ಇದೆ, ಫಂಡ್ ಗಳನ್ನು ಕೊಡ್ತಾ ಇರ್ತೈತಿ. ಅಂಡ್ ಅದರ್ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್, ಇನ್ನಿತರ ಶೈಕ್ಷಣಿಕವಾಗಿ ಒಂದು ಸಂಸ್ಥೆಗಳು ಏನದಾವಲ್ಲ ಅವುಗಳಿಗೂ ಕೂಡ ಏನ್ ಮಾಡ್ತಾ ಹೋಗ್ತೈತಿ, ಇದು ಉತ್ತಮವಾಗಿರ್ತಕ್ಕಂತಹ ಒಂದು ಸಹಯೋಗ ಮತ್ತು ಒಂದು ಜಾಲವನ್ನು ಕೂಡ ಇದು ಹೊಂದಿದೆ ಅಂತ ಹೇಳ್ಬಹುದು. ಓಕೆ, next objective is to act as a clearing house for ideas and information in matters related to the school education. It is a clearing house of the ideas. ಯಾವ್ದಾವ್ದು ಹೊಸ ರೀತಿಯಾಗಿರ್ತಕ್ಕಂಥ ವಿಚಾರಗಳು ಏನ್ ಬರ್ತಾ ಇದಾವು ಅಥವಾ ಯಾವ್ದಾವ್ದು ಪ್ರಪೋಸಲ್ಗಳನ್ನ ಒಂದು NCERT ಗೆ ಸಾಕಷ್ಟು ಜನ ಪಬ್ಲಿಷ್ ಮಾಡಿರ್ತಾರೆ. ರಾಜ್ಯ ಸರ್ಕಾರದವರು ತಮ್ಮದೇ ಆಗಿರ್ತಕ್ಕಂಥ ವಿಚಾರಗಳನ್ನ ಅವರು ಇಟ್ಟಿರ್ಬೋದು, ಅಥವಾ NGOಗಳು ಇಟ್ಟಿರ್ಬೋದು, ಅಥವಾ ಇನ್ನಿತರ ಸಂಘ ಸಂಸ್ಥೆಗಳು ಇಟ್ಟಿರ್ಬೋದು. ಅವುಗಳನ್ನ ಏನ್ ಮಾಡ್ತಾ ಹೋಗ್ತೈತಿ, ಅವುಗಳ ಬಗ್ಗೆ ನಿರ್ಧಾರವನ್ನ ಕೈಗೊಳ್ತೈತಿ. ಇಟ್ ಈಸ್ ಟು ಬಿ ಗೆಟಿಂಗ್ ಟು ಬಿ clear ideas and information matters related to the school education and act as a nodal agency for achieving the goals of universalization of elementary education. Nowadays we are talking so much about the universalization of the education, wherein the children who are studying in the age of 6 to 14 or now it is extended to 16, let it be, but even after that 6 to 14 should get the all basic education, and so that everybody will become the educated student. So this program, it should be achieved and launched mainly in India, across the India by the NCERT. This is the nodal agency which is looking after this program, universalization of elementary education. ಸಾರ್ವತ್ರಿಕ ಶಿಕ್ಷಣ ಅಂತ ಏನ್ ಹೇಳ್ತಾ ಹೋಗ್ತೀವಲ್ಲ, ಸಾರ್ವತ್ರಿಕವಾಗಿರ್ತಕ್ಕಂಥ ಮೂಲ ಶಿಕ್ಷಣವನ್ನ ಇದು ಯಾವಾಗ್ಲೂ ಕೂಡ ಈಡೇರಿಸಲು ತನ್ನ ಉದ್ದೇಶಗಳನ್ನ ಸಾಧನೆ ಮಾಡುವಂತೆ ಮಾಡಲು ಒಂದು ಪ್ರಮುಖ ನೋಡಲ್, ರಾಷ್ಟ್ರ ಮಟ್ಟದ ಒಂದು ನೋಡಲ್ ಏಜೆನ್ಸಿ ಆಗಿದೆ ಅಂತ ಹೇಳ್ತೀವಿ. ರಾಜ್ಯ ಮಟ್ಟದಲ್ಲಿ SCERT ಇರ್ತೈತಿ, ಕೇಂದ್ರ ಮಟ್ಟದಲ್ಲಿ NCERT ಇರುತ್ತೆ. Then again, in addition to research, development, training, extension, publication and dissemination activities, NCERT is an implementation agency for bilateral cultural exchange programs with other countries in the field of school educations. As we know it very well right now here, what are its objective? To carry out the research, making the developments in the field of the school education, training giving to the school in service as well as pre-service teachers, and extending the number of programs across the India, publications and disseminations of the all the information and the activity, that we know it very well. ಹೌದಾ? ಇಲ್ಲಿ ಏನೇನ್ ಮಾಡ್ತಾ ಇದೆ, ಈಗಾಗಲೇ ರಿಸರ್ಚ್ ಇದನ್ನ ಮಾಡ್ತಾ ಇದೆ, ಸಂಶೋಧನೆ, ತದನಂತರದಲ್ಲಿ ಅಭಿವೃದ್ಧಿ ಮಾಡತಕ್ಕಂಥದ್ದು, ಶಿಕ್ಷಣಕ್ಕೆ ಸಂಬಂಧಿಸಿದ ಏನ್ ಯಾವ್ಯಾವ ಕ್ಷೇತ್ರಗಳಲ್ಲಿ ಟ್ರೈನಿಂಗ್ ಗಳಲ್ಲಿ ಅಭಿವೃದ್ಧಿ ತರ್ತಕ್ಕಂಥದ್ದು, ಸಿಲೆಬಸ್ ನಲ್ಲಿ ಅಭಿವೃದ್ಧಿ ತರ್ತಕ್ಕಂಥದ್ದು, ಟೀಚಿಂಗ್ ಏಡ್ಗಳಲ್ಲಿ ಅಭಿವೃದ್ಧಿ ತರ್ತಕ್ಕಂಥದ್ದು, ಹೀಗೆ ಸಾಕಷ್ಟು ಅಭಿವೃದ್ಧಿಗಳನ್ನ ತರುವ ಒಂದು ಕೆಲಸವನ್ನ ಇದು ಮಾಡ್ತಾ ಇದೆ, ಪಬ್ಲಿಕೇಶನ್ ಮಾಡ್ತಾ ಇದೆ. ಇವುಗಳ ಜೊತೆಗೆ ಸೊ ಬಿಸೈಡ್ಸ್ ದಿಸ್ NCERT ಇಂಪ್ಲಿಮೆಂಟಿಂಗ್ ಏಜೆನ್ಸಿ, ಹೌದಾ, ಏನ್ ಇಂಪ್ಲಿಮೆಂಟ್ ಮಾಡ್ತಾ ಇದೆ, ಇದು ಒಂದು ಜಾರಿಗೆ ತರ್ತಕ್ಕಂತಹ ಒಂದು ನಿಯೋಗವಾಗಿದೆ ಅಂತ ಹೇಳ್ತೀವಿ. bilateral cultural see here, implementation agency for bilateral cultural exchange program with other countries in the field of the education. Cultural exchange program, ಸಂಸ್ಕೃತಿಯಿಂದ ಒಂದು ದೇಶದ ಸಂಸ್ಕೃತಿಯನ್ನ ಇನ್ನೊಂದು ದೇಶಕ್ಕೆ, ನಮ್ಮ ಸಂಸ್ಕೃತಿನ ಅವರ ದೇಶಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥದ್ದು, ಅಲ್ಲಿಯ ಸಂಸ್ಕೃತಿಯನ್ನ ಇಲ್ಲಿ ತರ್ತಕ್ಕಂಥದ್ದು, ಈ ಒಂದು ಬದಲಾವಣೆ ಮಾಡ್ತಕ್ಕಂಥ ಕಾರ್ಯಕ್ರಮಗಳನ್ನು ಕೂಡ ಏನ್ ಮಾಡ್ತಾ ಇದೆ, ಇನ್ನಿತರ ಒಂದು ರಾಷ್ಟ್ರಗಳ ಜೊತೆಗೂ ಕೂಡ ಮಾಡ್ತಾ ಇದೆ. ಬೈಲ್ಯಾಟರ್, ದ್ವಿಪಕ್ಷೀಯವಾಗಿರ್ತಕ್ಕಂಥ ಸಾಂಸ್ಕೃತಿಕ ಬದಲಾವಣೆ ಮಾಡ್ತಕ್ಕಂತಹ ಎಕ್ಸ್ಚೇಂಜ್ ಪ್ರೋಗ್ರಾಮ್ಸ್ಗಳು, ಅಂದ್ರೆ ಇಲ್ಲಿ ಇರ್ತಕ್ಕಂಥ ಶಾಲಾ ಶಿಕ್ಷಕರಿರ್ಬೋದು, ಮಕ್ಕಳಿರ್ಬೋದು, ಇಲ್ಲಿ ಇರ್ತಕ್ಕಂಥ ಕಲ್ಚರಲ್ ಕಾರ್ಯಕ್ರಮಗಳಿರ್ಬೋದನ್ನ ಇನ್ನೊಂದು ದೇಶಕ್ಕೆ ಹೋಗಿ ಪರಿಚಯ ಮಾಡತಕ್ಕಂಥದ್ದು, ಅಲ್ಲಿ ದೇಶದಲ್ಲಿ ಇರ್ತಕ್ಕಂತಹ ಅವ್ರ ಸಂಸ್ಕೃತಿಯನ್ನ, ಅಲ್ಲಿರ್ತಕ್ಕಂಥ ಮಕ್ಕಳನ್ನ, ಅಲ್ಲಿರ್ತಕ್ಕಂಥ ಶಿಕ್ಷಕರನ್ನ ಇಲ್ಲಿಗೆ ಕರೆದುಕೊಂಡು ಬಂದು ನಮ್ಮ ಒಂದು ಸಂಸ್ಕೃತಿಯನ್ನ ಪರಿಚಯ ಮಾಡಿಕೊಳ್ತಕ್ಕಂಥದ್ದು. ಇಂತಹ ಕಾರ್ಯಕ್ರಮಗಳನ್ನು ಕೂಡ ಏನ್ ಮಾಡ್ತಾ ಇದೆ, ಇಲ್ಲಿ ಮುಖ್ಯವಾಗಿ NCERT ಮಾಡ್ತಾ ಇದೆ. The NCERT also interacts and works in collaboration with international organization
visiting foreign delegations and offers various training facilities to educational persons from developing country. ಬರೀ ಇದಕ್ಕೆ ಎಕ್ಸ್ಟೆಂಡ್ ಕಲ್ಚರಲ್ ಸಾಂಸ್ಕೃತಿಕ ಒಂದು ಬದಲಾವಣೆ ಮಾಡ್ತಕ್ಕಂಥದ್ದು, ಹಂಚಿಕೊಳ್ಳುವಿಕೆ ಮಾಡ್ತಕ್ಕಂಥದ್ದು ಅಷ್ಟೇ ಅಲ್ಲದೆ ಇದು ಮತ್ತೆ ಇಟ್ ಈಸ್ ಗೋಯಿಂಗ್ ಟು ವಿಸಿಟಿಂಗ್ ಫಾರಿನ್ ಡೆಲಿಗೇಷನ್ಸ್, ಬೇರೆ ಬೇರೆ ರಾಷ್ಟ್ರದಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಶಿಕ್ಷಣ ಇದೆ ಅದನ್ನು ಕೂಡ ಏನ್ ಮಾಡ್ತಾ ಹೋಗ್ತೈತಿ, ಇದು ಆಯಾ ರಾಷ್ಟ್ರಗಳಿಗೆ ಭೇಟಿ ಕೊಡ್ತೈತಿ ಅಥವಾ ಬೇರೆ ರಾಷ್ಟ್ರದವರನ್ನು ಕೂಡ ಏನ್ ಮಾಡ್ತೈತಿ ಇಲ್ಲಿ ಇನ್ವೈಟ್ ಮಾಡ್ತೈತಿ, ಆಹ್ವಾನ ಕೊಡುತ್ತೆ. ಅಂಡ್ ಆಫರ್ಸ್ ವೇರಿಯಸ್ ಟ್ರೈನಿಂಗ್ ಪ್ರೋಗ್ರಾಮ್ ಫೆಸಿಲಿಟಿ ಟು ಎಜುಕೇಶನಲ್ ಪರ್ಸನ್ಸ್ ಫ್ರಮ್ ಡೆವಲಪಿಂಗ್ ಕಂಟ್ರೀಸ್. ಈ ಕೆಲವೊಂದು ಡೆವಲಪಿಂಗ್ ಕಂಟ್ರಿ ಇರ್ತಾವ, ಇನ್ನೂ ಕೂಡ ಭಾರತಕ್ಕಿಂತ ಕೆಳಮಟ್ಟದ ಡೆವಲಪಿಂಗ್ ಕಂಟ್ರಿ ಇರ್ತಾವ. ಅಂತಹ ಒಂದು ಡೆವಲಪಿಂಗ್ ಕಂಟ್ರಿಗಳಿಗೆ ಅಭಿವೃದ್ಧಿ ಹೊಂದತಕ್ಕಂಥ ರಾಷ್ಟ್ರಗಳ ಒಂದು ಪರ್ಸನಲ್ ಶಿಕ್ಷಕರು ಇರ್ಬೋದು, ಸಿಬ್ಬಂದಿ ಇರ್ಬೋದು, ಆಡಳಿತಗಾರರು ಇರ್ಬೋದು, ಮೇ ಬಿ ಎನಿ ಪರ್ಸನ್ಸ್ ಆಫ್ ದಿಸ್ educational field, the personnel may be a teacher, administrator, or any minister, or any a representative of the education sector. They will give the training facility to such persons. These are the main, what we call as major objectives of NCERT. ಇವು ಮುಖ್ಯವಾಗಿರ್ತಕ್ಕಂಥ ಉದ್ದೇಶಗಳು. ಓಕೆ, ಸೊ ದೆನ್ ಮುಂದೆ ಏನ್ ಹೇಳ್ತಿದ್ದಾರೆ, ಮುಂದೆ ಇನ್ನೊಂದು ದ ಮೇಜರ್ ಕಾನ್ಸ್ಟಿಟ್ಯೂಯೆಂಟ್ಸ್ ಯೂನಿಟ್ಸ್ ಆಫ್ NCERT. ಇದರ ವಿಭಾಗಗಳು ಯಾವ ಮುಖ್ಯವಾಗಿ ದ ಮೇಜರ್ ಅಂತ ಹೇಳ್ತಿದ್ದಾರೆ ಅವರು, ಬಹಳ ಇದಾವು. ಅದರಲ್ಲಿ ಮುಖ್ಯವಾಗಿ which are located in different regions of the country are. ಹೌದಾ, NCERT ಯ ಪ್ರಮುಖವಾಗಿರ್ತಕ್ಕಂತಹ ಅಂಗಗಳು ಯಾವ ಅಂತಂದ್ರೆ ಅಥವಾ ವಿಭಾಗಗಳು ಯಾವ ಅಂತಂದ್ರೆ NIE ನ್ಯೂ ಡೆಲ್ಲಿ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಶನ್, ರಾಷ್ಟ್ರೀಯ ಶಿಕ್ಷಣ ಸಂಸ್ಥೆ ದೆಹಲಿಯಲ್ಲಿದೆ. ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಶನಲ್ ಟೆಕ್ನಾಲಜಿ, ನೋಡ್ರಿ NIE ಅಂತ ಒಂದು ಬರುತ್ತೆ, CIET ಹೌದಾ, ಕೇಂದ್ರೀಯ ಶಿಕ್ಷಣ ತಂತ್ರಜ್ಞಾನ ಸಂಸ್ಥೆ ನ್ಯೂ ಡೆಲ್ಲಿ, ಕೇಂದ್ರೀಯ ಶಿಕ್ಷಣ ಅಥವಾ ಕೇಂದ್ರೀಯ ಶೈಕ್ಷಣಿಕ ತಂತ್ರಜ್ಞಾನ ಸಂಸ್ಥೆ ನವದೆಹಲಿ. ನೆಕ್ಸ್ಟ್ ಒನ್ ಪಂಡಿತ್ ಸುಂದರ್ಲಾಲ್ ಶರ್ಮಾ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ವೊಕೇಶನಲ್ ಎಜುಕೇಶನ್ ಭೋಪಾಲ್, ನಾನು ಹೇಳಿದ್ದೀನಿ ನಿಮ್ಗೆ ಈಗಾಗಲೇ. ಓಕೆ, ಪಂಡಿತ್ ಸುಂದರ್ಲಾಲ್ ಶರ್ಮಾ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ವೊಕೇಶನಲ್ ಎಜುಕೇಶನ್ PSSCIVE ಭೋಪಾಲ್, ಇದು ಭೋಪಾಲ್ ನಲ್ಲಿದೆ. ಪಂಡಿತ್ ಸುಂದರ್ಲಾಲ್ ಶರ್ಮಾ ಔದ್ಯೋಗಿಕ ಶಿಕ್ಷಣ ಒಂದು ಕೇಂದ್ರೀಯ ಸಂಸ್ಥೆ ಭೋಪಾಲ್. ನೆಕ್ಸ್ಟ್ ರೀಜನಲ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಶನ್ RIE ಅಜ್ಮೀರ್, ನೋಡ್ರಿ ಇವು 5 ಸಂಸ್ಥೆ ಇದೆ ಒಟ್ಟ. ಪ್ರಾದೇಶಿಕ ಶೈಕ್ಷಣಿಕ ಸಂಸ್ಥೆ ಅಜ್ಮೀರ್ನಲ್ಲಿದೆ, ಭೋಪಾಲ್ನಲ್ಲಿದೆ, ಭುವನೇಶ್ವರದಲ್ಲಿದೆ, ಮೈಸೂರಿನಲ್ಲಿದೆ, ದೆನ್ ಎಟ್ ದಿ ಶಿಲಾಂಗ್. The RIEs are the main teaching learning center to prepare the teacher mainly for the school educations. They offer the number of programs: B.Ed, M.Ed, integrated BSc, BA, B.Ed, integrated MSc, M.Ed, or M.Ed, B.Ed and M.Ed integrated. ನೀವೀಗ B.Ed ಮಾಡ್ಬೇಕಾದ್ರೆ 2 ವರ್ಷ ಬೇಕು, M.Ed ಮಾಡ್ಬೇಕಾದ್ರೆ 2 ವರ್ಷ ಬೇಕು. But if you once you join to the RIE, there you will get within 3 years, you will complete both D.Ed and B.Ed in a stretch of 3 years. ನೀವು ಒಂದೇ ಬಾರಿಗೆ ಏನ್ ಮಾಡ್ಬೋದು, ನೀವು 3 ವರ್ಷದಲ್ಲಿ ಮಾಡ್ಬೋದು. ಮತ್ತೆ ಈಗಾಗಲೇ ನಾವು ಮಾತಾಡ್ತಿದ್ವಿ, ಪ್ರತಿಯೊಂದು ಡಿಗ್ರಿಯಲ್ಲಿ ಡಿಗ್ರಿ ಕಾಲೇಜ್ನಲ್ಲಿ B.Ed ಸ್ಟಾರ್ಟ್ ಆಗ್ತಿದೆ ಅಂತ 4 years. That is already implemented in all these institutions. You can go through it here. ನಿಮ್ಗೆ ಏನಾದ್ರೂ ಬೇಕಪ್ಪ ಅಂತಂದ್ರೆ ನೀವು ಇದರಲ್ಲಿ ಹೋಗ್ಬೋದು, ಆಲ್ರೆಡಿ ಇಂಪ್ಲಿಮೆಂಟ್ ಆಗಿದೆ. ಸಿನ್ಸ್ ಮೆನಿ ಇಯರ್ಸ್ ದೀಸ್ ಆಲ್ 5 institution regional institute of educations they have already implemented and producing since many years. So that is why these are the main important bodies. The other sites and applications NCT are given below here. ಇನ್ನಿತರ ಸೈಟ್ ಗಳನ್ನ ಇವರು ಕೊಟ್ಟಿದ್ದಾರೆ ಅಂತ ಇಲ್ಲಿ ಹೇಳ್ತಾರೆ. ಓಕೆ,
Now go on to other organization. How will be this management structures? Okay, fine. ಮ್ಯಾನೇಜ್ಮೆಂಟ್ ಏನಿದು ರಚನೆ ಹೇಗಿದೆ ಹಾಗಾದ್ರೆ? ಇದರದ್ದು ರಚನೆ NCERT ಯ ರಚನೆ ಹೇಗಿದೆ? ಸೊ ನೌ ಇಟ್ ಈಸ್ ಬಫರಿಂಗ್ ನೌ ಹಿಯರ್, ಬಫರ್ ಆಗ್ತಾ ಇದೆ. ಯು ವಿಲ್ ಕಮ್ ಟು ನೋ ಇಟ್ ಹಿಯರ್. ಇಲ್ಲಿ ನೋಡ್ಬೋದು ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ಸ್, MOE, ಇವೆಲ್ಲ ಕಮಿಟಿಗಳಿದೆ. ಎಕ್ಸಿಕ್ಯೂಟಿವ್ ಕಮಿಟಿ, ಓಕೆ, ಜನರಲ್ ಕೌನ್ಸಿಲ್, ಎಕ್ಸಿಕ್ಯೂಟಿವ್ ಕಮಿಟಿ ಏನೇನು ಮಾಡಿದೆ ಅನ್ನೋದೆಲ್ಲ ಸಿಗುತ್ತೆ ನಿಮ್ಗೆ. ಓಕೆ, ಜನರಲ್ ಕೌನ್ಸಿಲ್ ಸಿಗುತ್ತೆ. ಏನೇನಿದಾವೆ ಲಿಸ್ಟ್ ಆಫ್ ಮೆಂಬರ್ಸ್, ಯಾರ್ಯಾರು ಇದ್ದಾರೆ ಇದ್ರದ್ದು ಲಿಸ್ಟ್, ಮೆಂಬರ್ಸ್ಗಳು ಯಾರ್ಯಾರು ಇದ್ದಾರೆ NCERT ಅದು. ಸೊ ಇಲ್ಲಿನೂ ಕೂಡ ನಿಮ್ಗೆ ಗೊತ್ತಾಗ್ತಾ ಹೋಗ್ತಿದೆ. ಸೊ ಈ ಲಿಸ್ಟ್ ಆಫ್ ಜನರಲ್ ಮೆಂಬರ್ಸ್ ಆಫ್ ದಿಸ್ ಒನ್, ಸಿ ಹಿಯರ್. ಜನರಲ್ ಕೌನ್ಸಿಲ್, ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್, ಇವರು ಅಧ್ಯಕ್ಷರಾಗಿರ್ತಾರೆ ಯಾವಾಗ್ಲೂ ಕೂಡ. ಸೊ ಇದು ಅವಾಗಿಂದಿದೆ 2019 ಇದು, ವ್ಯಾಲಿಡ್ ಅಪ್ ಟು 23rd 2019. ಪ್ರಕಾಶ್ ಜಾವಡೇಕರ್ ಇದ್ರು, ಈಗ ಏನಾದ್ರೆ ಪೋಖ್ರಿಯಾಲ್ ನಿಶಾಂಕ್ ಅಂತ ಇದ್ದಾರೆ. ಓಕೆ, ಸೊ ನೆಕ್ಸ್ಟ್ ಇದ್ರದ್ದು ಚೇರ್ಮನ್ ಆಫ್ UGC, ಇವರು ಯಾರು ಇರ್ತಾರೆ, ಎಕ್ಸ್ ಆಫೀಸಿಯೋ, ಸೊ ಇವ್ರು ಇರ್ತಾರೆ. ನೆಕ್ಸ್ಟ್ ಸೆಕ್ರೆಟರಿ ಟು ದಿ ಮಿನಿಸ್ಟ್ರಿ ಆಫ್ ಎಜುಕೇಶನ್ ಅಂದ್ರೆ MHRD, ಇದು ಮೊದಲಿತ್ತು, ಅನಿಲ್ ಸ್ವರೂಪ್. ವೈಸ್ ಚಾನ್ಸಲರ್ಸ್ ಆಫ್ ಯೂನಿವರ್ಸಿಟೀಸ್, ಒನ್ ಫ್ರಮ್ ಈಚ್ ರೀಜನ್. ಹೌದಾ, ಈ ಯಾರ್ಯಾರು ವೈಸ್ ಚಾನ್ಸಲರ್ ಆಫ್ ಬೇರೆ ಬೇರೆ ಯೂನಿವರ್ಸಿಟಿ ಇರ್ತಾರಲ್ಲ, ಫ್ರಮ್ ಒನ್ ಫ್ರಮ್ ಈಚ್ ರೀಜನ್ ನಾಮಿನೇಟೆಡ್ ಬೈ ಗೌರ್ಮೆಂಟ್ ಆಫ್ ಇಂಡಿಯಾ. ಇಲ್ಲಿ ಮಹೇಶ್ವರಯ್ಯ ಇದ್ದಾರೆ ನೋಡಬಹುದು ನೀವು, ಇದು ಕರ್ನಾಟಕ ಸೆಂಟ್ರಲ್ ಯೂನಿವರ್ಸಿಟಿ ಕರ್ನಾಟಕದವ್ರು ಇವರು. ಸೊ ಈ ರೀತಿಯಾಗಿ ಬಾರಿ ಇವರು ಮೊದಲಿದ್ರು, ಇವರು ಕೂಡ ಕರ್ನಾಟಕದವರು. ಈಗ ಸೆಂಟ್ರಲ್ ಯೂನಿವರ್ಸಿಟಿ ಆಫ್ ಗುಜರಾತ್ ಅಲ್ಲಿ ವರ್ಕ್ ಮಾಡಿದ್ರು ಅವ್ರು ಮೊದಲ. ಬಟ್ ಇದು 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 ಹಿಂದಿಂದ, ಇದು ಅಪ್ಡೇಟೆಡ್ ಅಲ್ಲಿ ಇದು. ಓಕೆ, ಐ ವಿಲ್ ಮೂವ್ ಬ್ಯಾಕ್ ಅಂಡ್ ಐ ವಿಲ್ ಕ್ಲೋಸ್ ಇಟ್ ರೈಟ್ ನೌ ಹಿಯರ್. ಅಂಡ್ ದೆನ್ ಎಕ್ಸಿಕ್ಯೂಟಿವ್ ಕೌನ್ಸಿಲ್, ಓಕೆ, ಜನರಲ್ ಕೌನ್ಸಿಲ್ and establishment council, finance committee, building and works committee. These are the number of committees that we can come to know here. ಇಲ್ಲಿ ಸಾಕಷ್ಟು ಕಮಿಟಿಯನ್ನು ಕೂಡ ನಾವಿಲ್ಲಿ ನೋಡಬಹುದು. ಓಕೆ, ನಿಮ್ಮ ಸ್ಕೂಲ್ ಎಜುಕೇಶನ್ ಹೇಗಿರುತ್ತೆ, ಏನಿರುತ್ತೆ ಅಂತಂದ್ರೆ, ಸಿಸ್ಟಮ್ ಹೇಗಿರುತ್ತೆ ಅಂದ್ರೆ ನೋಡ್ಬೋದು. ಸೀನಿಯರ್ ಫಂಕ್ಷನರೀಸ್, ಯಾರ್ಯಾರು ಇವ್ರು ಕೆಲಸ ಮಾಡೋರು ಇಲ್ಲಿ ಅನ್ನೋದು ಕೂಡ ನಿಮ್ಗೆ ಮಾಹಿತಿ ಇಲ್ಲಿ ಸಿಗುತ್ತೆ ನಿಮ್ಗೆ. ಓಕೆ, ಡೈರೆಕ್ಟರ್ ಯಾರಿದ್ರದ್ದು, ಜಾಯಿಂಟ್ ಡೈರೆಕ್ಟರ್ NCERT, ಇವರೆಲ್ಲ ಅಫಿಷಿಯಲ್ಸ್. ಸೊ ದೀಸ್ ಆರ್ ದಿ ಅಫಿಷಿಯಲ್ಸ್, ಯು ಕ್ಯಾನ್ ಸಿ ಹಿಯರ್. ಡೈರೆಕ್ಟರ್ ಯಾರಿವರು, NCERT. ಜಾಯಿಂಟ್ ಡೈರೆಕ್ಟರ್ ಇರ್ತಾರೆ, ಸೆಕ್ರೆಟರಿ ಇರ್ತಾರೆ, ಜಾಯಿಂಟ್ ಸೆಕ್ರೆಟರಿ CIET ಅಲ್ಲಿ ನೀವು ನೋಡಿದ್ರಲ್ಲ. ಓಕೆ, ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಶನ್ ಟೆಕ್ನಾಲಜಿ, ಅದಕ್ಕೆ ಜಾಯಿಂಟ್ ಡೈರೆಕ್ಟರ್ ಇರ್ತಾರೆ. ಈ ಭೋಪಾಲ್ದಲ್ಲಿ ಒಂದು ಸಂಸ್ಥೆ ನೋಡಿದ್ರಿ, ಅದಕ್ಕೆ ಏನಿರ್ತಾರೆ, ಜಾಯಿಂಟ್ ಡೈರೆಕ್ಟರ್. ಡೀನ್ NIE, ಡೀನ್ ರಿಸರ್ಚ್ NIE, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಶನ್, ಡೀನ್ ಕೋಆರ್ಡಿನೇಷನ್, ವಿಜಿಲೆನ್ಸ್ ಕಮ್ ಸೆಕ್ಯೂರಿಟಿ ಕೌನ್ಸಿಲ್, CA and IFA. ಸೊ ಇವೆಲ್ಲ ಕೆಲಸ ಮಾಡ್ತಕ್ಕಂಥವ್ರು IAS ಆಫೀಸರ್ಸ್ ಅವರು. ಮತ್ತೆ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ಸ್ ಆಫ್ ದ ಡಿವಿಷನ್ಸ್, ಯಾವ್ಯಾವ ಹೆಡ್ ಇದಾವೆ ಇಲ್ಲೆಲ್ಲ, ಇಷ್ಟೆಲ್ಲ ಡಿಪಾರ್ಟ್ಮೆಂಟ್ಗಳದಾವ ಇದಾವಿಲ್ಲ ಮುಖ್ಯವಾಗಿ. ಯು ಕ್ಯಾನ್ ಗೋ ಥ್ರೂ ಇಟ್ ಹಿಯರ್, ವಿಲ್ ಕಮ್ ಟು ನೋ ಹಿಯರ್ ದಿ number of department. Okay, and later on senior functionary departments, and then principals of RI ಅಂತ ಹೇಳಿದ್ನಲ್ಲ ಈಗ ನಾನು ನಿಮ್ಗೆ, 5 ಪ್ರಾದೇಶಿಕ ಇದ್ರ ಪ್ರಿನ್ಸಿಪಲ್ಸ್ ಯಾರಿದ್ದಾರೆ ಅನ್ನೋದು ಕೂಡ ಏನಾಗ್ತಾ ಹೋಗ್ತೈತಿ ನಿಮ್ಗೆ ಇಲ್ಲಿ ಗೊತ್ತಾ ಆಗ್ತೈತಿ. ಪ್ರೊಫೆಸರ್ G ವಿಶ್ವನಾಥಪ್ಪ, ಇವರು ಇಲ್ಲಿ ಅಜ್ಮೀರ್ದು ಏನಿದೆ ಅಲ್ಲಿ ಪ್ರಿನ್ಸಿಪಾಲ್ ಇದ್ದಾರೆ. ಸೊ ಅದೇ ರೀತಿಯಾಗಿ ಯು ವಿಲ್ ಫೈಂಡ್ ದಿ ಪ್ರಿನ್ಸಿಪಲ್ಸ್ ಆಫ್ Regional Institute of Technology, and then we will these are the National Institute of Education. ಏನಿದು ಹಾಗಾದ್ರೆ NIE. So NIE ದಲ್ಲಿ again you will find the number of departments here. These many departments are there. National Institute of Arts and Aesthetic, Elementary Education ಅಂದ್ರ ಮೂಲ ಶಿಕ್ಷಣಕ್ಕೆ ಸಂಬಂಧಪಟ್ಟಂತು. ಓಕೆ, ಕಲೆ ಇದಕ್ಕೆ ಸಂಬಂಧಪಟ್ಟಂತದ್ದು. ನೆಕ್ಸ್ಟ್ ಗ್ರೂಪ್ಸ್ ವಿತ್ ಸ್ಪೆಷಲ್ ನೀಡ್ಸ್, ವಿಶೇಷ ಮಕ್ಕಳಿಗೆ ಸಂಬಂಧಪಟ್ಟಂತ ಶಿಕ್ಷಣ. ಸೈಕಾಲಜಿ ಅಂಡ್ ಫೌಂಡೇಶನ್ಸ್ ಆಫ್ ಎಜುಕೇಶನ್,
science and mathematics education, social science, language studies education. Therefore it is having the broader spectrum of what we can call as these departments in the NCERT ಅನ್ನೋದು ಒಂದು ಬೃಹತ್ ಒಂದು ಸಾಗರ ಅಂತ ಹೇಳ್ಬೋದು. ಇಲ್ಲಿ ಪಬ್ಲಿಕೇಶನ್ ಡಿವಿಷನ್ ಇದೆ, library and documentation. Like this you will going to observe the number of departments here. ಸಾಕಷ್ಟು ಡಿಪಾರ್ಟ್ಮೆಂಟ್ ಗಳನ್ನು ಕೂಡ ನೀವು ಇಲ್ಲಿ NIE ಅಡಿಯಲ್ಲಿ ಕಾಣ್ತಾ ಹೋಗ್ತೀರಿ. ಇಲ್ಲಿ ರೀಜನಲ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಶನ್ ಆಲ್ರೆಡಿ ನಾನು ನಿಮ್ಗೆ ಹೇಳಿದ್ದೀನಿ, ಮತ್ತೆ ಹೇಳೋ ಅವಶ್ಯಕತೆ ಇಲ್ಲ ಇಲ್ಲಿ. ಓಕೆ, ಅಜ್ಮೀರ್, ಭೋಪಾಲ್, ಭುವನೇಶ್ವರ್, ಮೈಸೂರು ಅಂಡ್ ಶಿಲಾಂಗ್. ಅಂಡ್ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಶನಲ್ ಟೆಕ್ನಾಲಜಿ CIET, ಇದು ಕೂಡ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಇಲ್ಲಿ ಟೆಕ್ನಾಲಜಿ ಏನಿದೆ, ವಾಟ್ ಎವರ್ ದ ಟೆಕ್ನಾಲಜಿ ದಟ್ ಈಸ್ useful or applying, whether you can use the information communication technology or type of the technology, so that will be used here itself, and this will look after, this department will look after all the materials. So Central Institute of Education Technology constituent unit of NCERT, ಇದು ಒಂದು NCERT ಒಂದು ಅವಿಭಾಜ್ಯ ಅಂಗ, came into existence in the year 1984, 1984ರಲ್ಲಿ ಇದು ಸ್ಥಾಪಿಸಲ್ಪಡ್ತು. with the merger of Center for Educational Technology. ಮೊದಲಿದು ಏನಿತ್ತು CET ಅಂತ ಏನಿತ್ತು, ಅದನ್ನ ಏನ್ ಮಾಡಿದ್ರು, ಈ ಒಂದು ವಿಭಾಗದ ಜೊತೆಗೆ ಅದನ್ನ ಸಮ್ಮೇಳನ ಮಾಡಿದ್ರು. and the Department of Teaching Aids. ಸಬ್ಮಿಟ್ ಮಾಡ್ಕೊಂಡ್ರ 2 ಗಂಟೆ ವರೆಗೂ. ಓಯ್ ಹಲೋ ಸ್ನೇಹ ಡಿಪಾರ್ಟ್ಮೆಂಟ್ ಆಫ್ ಟೀಚಿಂಗ್ ಏಡ್ಸ್ ಆಕಿ ಇದ್ರಲ್ಲ, ಸೀದಾ ಚಲೋ ಮಾಡಿ ಓಡ್ ಹೋಗ್ಬಿಟ್ಟಾಳ. ನೋ ಸರ್, ಇದೀನ್ ಸರ್, ನೆಟ್ವರ್ಕ್ ಪ್ರಾಬ್ಲಮ್ ಇದೆ. ಐ ನೋ ಇಟ್ ವೆರಿ ವೆಲ್ and I am also facing the same thing. Okay, no problem. CIET is a premier institute of educational technology. ಒಂದು ಪ್ರೀಮಿಯರ್ ಇನ್ಸ್ಟಿಟ್ಯೂಷನ್ ಅಂತ ಹೇಳ್ತಾ ಹೋಗ್ತೀವಿ, ಒಂದು ಪ್ರಾಮುಖ್ಯತೆ ಪಡೆದ ಸಂಸ್ಥೆ ಅಂತ ಹೇಳ್ತೀವಿ CIET. ಇಟ್ಸ್ ಮೇಜರ್ ಏಮ್ ಈಸ್ ಟು ಪ್ರಮೋಟ್ ಯುಟಿಲೈಸೇಷನ್ ಆಫ್ ಎಜುಕೇಶನಲ್ ಟೆಕ್ನಾಲಜಿ. ಇದರ ಮೂಲ ಉದ್ದೇಶ ಏನಪ್ಪಾ ಅಂದ್ರೆ ಶೈಕ್ಷಣಿಕ ತಂತ್ರಜ್ಞಾನಗಳನ್ನ ಏನು ಮಾಡುವುದು, ಪ್ರೋತ್ಸಾಹ ಮಾಡ್ತಕ್ಕಂಥದ್ದು. ಫಾರ್ ಎಕ್ಸಾಂಪಲ್ ರೇಡಿಯೋ, ಟಿವಿ, ಫಿಲ್ಮ್, ಸ್ಯಾಟಲೈಟ್ ಕಮ್ಯುನಿಕೇಶನ್ ಅಂಡ್ ಸೈಬರ್ ಮೀಡಿಯಾ, ಐದರ್ ಸಪರೇಟ್ಲಿ ಆರ್ ಇನ್ ಕಾಂಬಿನೇಷನ್ಸ್. ಈ ರೇಡಿಯೋ ಮೂಲಕ, ಟಿವಿ ಮೂಲಕ, ಫಿಲ್ಮ್ಗಳ ಮೂಲಕ, ಹೌದಾ, ಉಪಗ್ರಹಗಳ ಸಂವಹನದ ಮೂಲಕ, ಇಲ್ಲದೆ ಸೈಬರ್ ಮೀಡಿಯಾ, ಹೌದಾ, ಸೈಬರ್ ಟೆಕ್ನಾಲಜಿ ಅಂತ ಇತ್ತಿತ್ತಲಾಗಿ ಏನ್ ಹೇಳ್ತೀವಿ ICT, ಅದರ ಮೂಲಕವಾಗಿ, ಅಥವಾ ಅವನ್ನೆಲ್ಲವುಗಳನ್ನ ಬಳಸಿಕೊಂಡು ಏನು ಮಾಡುವುದಾಗಿದೆ, ಅವುಗಳನ್ನು ಬಳಸಿಕೊಂಡು ಅವುಗಳನ್ನು ಉಪಯೋಗಿಸಿಕೊಂಡು ಶೈಕ್ಷಣಿಕ ತಂತ್ರಜ್ಞಾನಗಳನ್ನ ರೂಪಿಸತಕ್ಕಂಥದ್ದು ಆಗಿದೆ. ದ ಇನ್ಸ್ಟಿಟ್ಯೂಟ್ ಅಂಡರ್ಟೇಕ್ಸ್ activities to widen educational opportunities, promote equity and improve quality of educational processes at school level. ಶಾಲಾ ಹಂತದಲ್ಲಿ ಮುಖ್ಯವಾಗಿ ಈ ಶೈಕ್ಷಣಿಕ ಅವಕಾಶಗಳನ್ನ ನೀಡತಕ್ಕಂಥದ್ದು, ಎಲ್ಲರಿಗೂ ಸಿಗುವಂತೆ ಮಾಡೋದು, ಆ ಚಟುವಟಿಕೆಗಳನ್ನ ಕೈಗೊಳ್ಳೋದು. ದೆನ್ ಪ್ರಮೋಟ್ ಇಕ್ವಿಟಿ ಅಂಡ್ ಇಂಪ್ರೂವ್ ಕ್ವಾಲಿಟಿ. ಸೊ ಎಲ್ಲರಿಗೂ ಇದು ದೊರಕುವಂತೆ ಮಾಡ್ತಕ್ಕಂಥದ್ದು, ಎಲ್ಲಾ ಶಾಲೆಗಳಿಗೂ ಕೂಡ ಇದು ಸಿಗುವಂತೆ ಮಾಡ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಗುಣಾತ್ಮಕ ಪ್ರಕ್ರಿಯೆಗಳನ್ನ ಹೆಚ್ಚಿಗೆ ಮಾಡತಕ್ಕಂತಹ ಒಂದು ಸಂಸ್ಥೆ ಇದು ಆಗಿದೆ ಅಂತ ಹೇಳಬಹುದು. ಇಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಕೂಡ ಇದು ಹಾಕೊಳ್ತಿದೆ, ನೀವು ನೋಡಬಹುದು. ಸೊ ಇದ್ರ ಬಗ್ಗೆ ಲೈಬ್ರರಿ ಇದೆ, ಇಲ್ಲಿ ಸಪರೇಟ್ ಆಗಿ ಸ್ಟುಡಿಯೋ ಇದೆ, ಸೆಟಲೈಟ್ ನೆಟ್ವರ್ಕ್ ಗಳಿಗೆ ಸಂಬಂಧಪಟ್ಟಂತ ಕಾರ್ಯಕ್ರಮಗಳನ್ನು ಇದು ಲಾಂಚ್ ಮಾಡುತ್ತೆ. ICT ಕಾರ್ಯಕ್ರಮಗಳನ್ನ ಏನ್ ಮಾಡ್ತಾ ಇದೆ, ಇದು ಪ್ರೋಗ್ರಾಮ್ಸ್ ಗಳನ್ನ ಜಾರಿಗೆ ತರ್ತಾ ಇದೆ. ಜರ್ನಲ್ಗಳು, ನಿಯತಕಾಲಿಕೆಗಳು, ಅವುಗಳನ್ನು ತರ್ತಾ ಇದೆ. ಸೊ ಹೀಗಾಗಿ it has a number of activities through which it want to maintain the equity throughout the India amongst the school education ಗೆ ಸಂಬಂಧಪಟ್ಟಂತಹ ಸಾಕಷ್ಟು ಕೆಲಸವನ್ನು ಇದು ಬಹಳಷ್ಟು ಮಾಡ್ತಿದೆ ಅಂತ ಹೇಳ್ಬೋದು. ಇಲ್ಲಿ ನೋಡಬಹುದು, ಇದ್ರ ಬಗ್ಗೆನೇ ಸಾಕಷ್ಟು ಇದೆ. ಇದ್ರದ್ದು ಮತ್ ಕಾನ್ಸ್ಟಿಟ್ಯೂಯೆಂಟ್ಸ್ ಇದಾವ, ಹೌದಾ. NCERT ಒಳಗೆ ಇದು ಒಂದು, ಮತ್ ಇದರ ಅಡಿಯಲ್ಲಿ ಮತ್ತೆ ಉಪವಿಭಾಗಗಳದು, ಮೀಡಿಯಾ ಪ್ರೊಡಕ್ಷನ್, ಪ್ಲಾನಿಂಗ್ ಅಂಡ್ ರಿಸರ್ಚ್, ಡಿಪಾರ್ಟ್ಮೆಂಟ್ ಆಫ್ ICT ಅಂಡ್ ಟ್ರೈನಿಂಗ್, ಅಡ್ಮಿನಿಸ್ಟ್ರೇಷನ್ ಅಂಡ್ ಅಕೌಂಟ್ಸ್, ಎಂಜಿನಿಯರಿಂಗ್. ಲೈಕ್ ದಿಸ್ ದ ಕರೆಂಟ್ ಪ್ರಾಜೆಕ್ಟ್, ಪಾಸ್ಟ್ ಪ್ರಾಜೆಕ್ಟ್, ಅದರ್ ಪ್ರಾಜೆಕ್ಟ್, ರಿಸೋರ್ಸಸ್, ಇಷ್ಟೆಲ್ಲ ಇದಾವ್ ನೋಡ್ಬೋದು ನೀವೆಲ್ಲ. ಯು ಕ್ಯಾನ್ ಫೈಂಡ್ ಔಟ್ ಹಿಯರ್. ಸೊ ಎಲ್ಲೆಲ್ಲಿ ಯಾವ್ಯಾವ ಫೀಲ್ಡ್ ನಲ್ಲಿ ಏನೇನು ಕೆಲಸ ಮಾಡ್ತಿದೆ ಅನ್ನೋದನ್ನು ಕೂಡ ಇಲ್ಲಿ ಕಾರ್ಯಕ್ರಮಗಳನ್ನು ಕೂಡ, ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್, ಹಿಯರ್ ICT ಅವಾರ್ಡ್ಸ್, ದೆನ್ ಟ್ರಾನ್ಸ್ಮಿಷನ್, ಬ್ರಾಡ್ಕಾಸ್ಟ್, ಟೆಲಿಕಾಸ್ಟ್, ಪಾಡ್ಕಾಸ್ಟ್, ಹೌದಾ,
ಬ್ರಾಡ್ಕಾಸ್ಟ್ ಅಂದ್ರೆ ಇದು ಏರ್ ಮಾಡ್ತಕ್ಕಂಥದ್ದು ಥ್ರೂ ದ್ಯಾಟ್ ಆಫ್ ದಿ ರೇಡಿಯೋ ಮೂಲಕವಾಗಿ, ಟೆಲಿಕಾಸ್ಟ್ ಅಂದ್ರೆ ಟಿವಿ ಮೂಲಕವಾಗಿ. ಸೊ ಹೀಗೆ ನಂಬರ್ ಆಫ್ ಕಾರ್ಯಕ್ರಮಗಳನ್ನು ಕೂಡ ಏನ್ ಮಾಡ್ತಾ ಇದೆ, ಇದು ಜಾರಿಗೆ ತರ್ತಾ ಇದೆ ಅಂತ ನಾವಿಲ್ಲಿ ಹೇಳ್ಬೋದು. ಸೊ ದಿಸ್ ಈಸ್ ಅಬೌಟ್ ವಾಟ್ ವಿ ಕಾಲ್ ಎಸ್ ದಿಸ್ ಒನ್. ಓಕೆ, ನೆಕ್ಸ್ಟ್ NI ಆದ್ಮೇಲೆ ರೀಜನಲ್ ಆಯ್ತು, ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಯ್ತು, PSSC. ಇನ್ನು ಪ್ರೋಗ್ರಾಮ್ಸ್ ಏನಿದಾವು, NTSC ಇದನ್ನ ನೀವು ನೋಟ್ ಮಾಡ್ಕೋಬೇಕು. ಇದನ್ನ ಯಾವಾಗ್ಲೂ ಕೂಡ ಇದನ್ನ ನೀವಿಷ್ಟು ನೀವು ಇಲ್ಲಿ ಹೋಗಿ ನೀವು ನೋಡಿದ್ರೆ ಅಂದ್ರೆ ಅದ್ರದ್ದು ಅಂಗಗಳು ಕೊಡ್ತಾ ಹೋಗ್ತಾವ, ಅದು ಯಾವ ರೀತಿ ಕೆಲಸ ಮಾಡುತ್ತೆ, ಅದ್ರ ಉದ್ದೇಶಗಳು ಏನೋ, ಇದು ಒಂದು ಮೇನ್ ಇಟ್ಕೊಂಡ್ಬಿಟ್ರೆ ಸಾಕು. ನೀವು ಇದಕ್ಕೆ ಈ ಹೋಮ್ ಪೇಜ್ಗೆ ಹೋಗ್ಬಿಟ್ರೆ ನಿಮ್ಗೆಲ್ಲ ಸಿಗುತ್ತೆ. ನ್ಯಾಷನಲ್ ಟ್ಯಾಲೆಂಟ್ ಸರ್ಚ್ ಎಕ್ಸಾಮಿನೇಷನ್ಸ್, ರಾಷ್ಟ್ರೀಯ ಪ್ರತಿಭಾನ್ವಿತ ಅನ್ವೇಷಣಾ ಪರೀಕ್ಷೆ. ಇದು ಯಾವಾಗ್ಲೂ ಕೂಡ ಈ 8th 9th 10th SSLC ವರೆಗೆ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಇದನ್ನ ನಡೆಸ್ತಾರೆ. ಇವರು ಮುಂದೆ ಯಾರು ಇದಕ್ಕೆ ಪಾಸ್ ಆಗ್ತಾರೆ, those who qualify or pass out from this NTSC examination, they regularly get scholarship until completion of their education. Maybe they will get the scholarship at the PUC level every year. They will get the scholarship at the engineering or medical level. They will the scholarship at MPhil or at the PhD level. So like that, till the completion of their education, constantly they will get the scholarship after passing through this examination. This examination mainly it will be conducted by the NCERT in collaboration with all the SCERTs and educational departments in the different sectors. ನೀವು BO ಆಫೀಸಿಗೆ ಹೋಗಿ ಕೇಳಿದ್ರೆ ಅಂದ್ರೆ, ಅಥವಾ ಪ್ರತಿ ಸ್ಕೂಲ್ಗೆ ಹೋಗಿ ಕೇಳಿದ್ರೆ ಅಂದ್ರೆ ನಿಮಗೆ ಗೊತ್ತಾಗ್ತದೆ ಹೈಸ್ಕೂಲ್ ನಲ್ಲಿ NCERT ಇದು NTSC ಎಕ್ಸಾಮಿನೇಷನ್ ಬಗ್ಗೆ ನಿಮ್ಗೆ ಮಾಹಿತಿ ಬೇಕಪ್ಪ ಅಂದ್ರೆ ಇದ್ರ ಬಗ್ಗೆ ನೀವು ಗಮನದಲ್ಲಿ ಇಟ್ಕೋಬೇಕು. ನೆಕ್ಸ್ಟ್, ಆಲ್ ಇಂಡಿಯಾ ಸ್ಕೂಲ್ ಎಜುಕೇಶನ್ ಸರ್ವೆ, it is going to constantly surveying this education system in the school sector. Then innovation awards to the teacher. ಶಿಕ್ಷಕರು ಯಾರ್ಯಾರು ಒಬ್ಬೊಬ್ರು ಶಿಕ್ಷಕರು ಏನ್ ಮಾಡ್ತಾ ಇರ್ತಾರಪ್ಪ ಅಂತ ಹೊಸತನ್ನ ಯಾರ್ಯಾರು ಕಂಡು ಹಿಡಿತಾ ಇರ್ತಾರ, ಅವ್ರಗಳಿಗೆ ಅವಾರ್ಡ್ ಅನ್ನು ಕೂಡ ಅನ್ವೇಷಣೆ ಮಾಡ್ತಾ ಇದ್ದಾರೆ, ಅವ್ರಿಗೆ ಅವಾರ್ಡ್ ಅನ್ನು ಕೂಡ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದೆ. ದೆನ್ ಜವಾಹರ್ಲಾಲ್ ನೆಹರು ಸೈನ್ಸ್ ಎಕ್ಸಿಬಿಷನ್ಸ್ ಎವ್ರಿ ಇಯರ್ ದೀಸ್ ಆರ್ ಗೋಯಿಂಗ್ ಟು ಬಿ ಕಂಡಕ್ಟಿಂಗ್. ಅಂಡ್ ಮೀಡಿಯಾ ಪ್ರೋಗ್ರಾಮ್ಸ್, ಹೌದಾ, ಮಾಧ್ಯಮಕ್ಕೆ ಸಂಬಂಧಪಟ್ಟಂತ ಕಾರ್ಯಕ್ರಮಗಳನ್ನ ಮಾಡ್ತಾ ಇದೆ. ದೆನ್ ರಿಸರ್ಚ್ ಗ್ರಾಂಟ್ ಗಳನ್ನು ಕೊಡ್ತಾ ಇದೆ. ದೋಸ್ ಆರ್ ವೆರಿ ಮಚ್ ಇಂಟ್ರೆಸ್ಟೆಡ್ ಟು ಕ್ಯಾರಿ ಔಟ್ ಸರ್ಟನ್ these research work. Definitely it will encourage it. Okay, so then gallery, international, whatever it is in the gallery side, you can also observe all these programs. Then this is not important. And a publication division also, it make out a number of these publications here. It will publish even these journals, periodicals and books, question paper models, and school kits and lab manuals. And you can also find out the books indent form and laboratory manuals. See, everything will be there through this e-books section. So e-books PDF ಸಹಿತ ಸಿಗುತ್ತೆ ನಿಮ್ಗೆ. ಫಸ್ಟ್ ಸ್ಟ್ಯಾಂಡರ್ಡ್ ಟು 12th ಸ್ಟ್ಯಾಂಡರ್ಡ್ ಯಾರ್ದಾರ ಬುಕ್ಸ್ ಬೇಕಪ್ಪ ಅಂದ್ರೆ ಇಲ್ಲಿಗೆ ಹೋಗಿ ನೀವು ಡೌನ್ಲೋಡ್ ಮಾಡ್ಕೋಬಹುದು. ನೀವು ಎಲ್ಲಿ ಬುಕ್ಸ್ ಇಲ್ರಿ, ಅದು ಇಲ್ರಿ, ಇದು ಇಲ್ರಿ ಅಂತ ಹೇಳ್ತಿರ್ತಿರಲ್ಲ, ಸೊ ಅವಾಗ ಏನ್ ಮಾಡಬಹುದು, ನೀವು ಸೆಂಟ್ರಲ್ ಸಿಲೆಬಸ್ ಬುಕ್ಸ್ ಬೇಕಪ್ಪ ಅಂದ್ರೆ ಇಲ್ಲಿ ನೀವು ಹೋಗ್ಬೋದು. ನಾನ್ ಪ್ರಿಂಟ್ ಮಟೀರಿಯಲ್ಸ್ ಅಂದ್ರೆ ದೇ ಆರ್ ಇನ್ ದಿ ಫಾರ್ಮ್ ಆಫ್ ದ ಡಿಜಿಟಲ್ ಫಾರ್ಮ್ಯಾಟ್ಸ್. ಸೊ ದೇ ವಿಲ್ ಆಲ್ಸೋ obtain through these books and children books. So like this mainly this publication involved in e-digital books as well as non-print material books. Then announcement about these vacancies, tenders, notices, and seminars, conferences, workshop. It is also constantly conducting all these seminar, conferences and workshop. If you want to more information about the if you want to contact anything about this one, you can also go through this what we call tab. ಈ ಟ್ಯಾಬ್ ನಲ್ಲಿ ಹೋಗಿ ನೀವು ಇದನ್ನ ನೀವು ಪಡ್ಕೋಬಹುದು ಅಂತ ಹೇಳ್ಬೋದು. ಸೊ ವಿತ್ ದಿಸ್ ಒನ್ we have studied the main important aspect of the NCERT. ಇಲ್ಲಿ NCERT ಅವ್ರು ಏನ್ ಕೊಟ್ಟಿದಾರಲ್ಲ ಇವುಗಳನ್ನ ನೀವು ತಿಳ್ಕೊಂಡ್ರೆ ಅಂದ್ರೆ ಇದ್ರ ಅಂಗಗಳು ಯಾವ್ದಂತ ತಿಳ್ಕೊಂಡ್ರೆ ಅಂದ್ರೆ ನಿಮ್ಗೆ ಏನಾಗ್ತಾ ಹೋಗ್ತೈತಿ, you will come to know in detail. Okay, ಸೊ ಯಾರಿಗಾದ್ರೂ ಏನಾದ್ರೂ ಪ್ರಶ್ನೆ ಇದ್ರೆ ಕೇಳಬಹುದು ನೀವು.
You can ask any type of the questions if you want. Hello, Adira, ಎಷ್ಟು ಜನ ಇದಿರಲ್ಲ? ಅಶ್ವಿನಿ, ಮಂಜುಳಾ, ಹೇಳ್ರಿ ಸರ್. ಏನೇನ್ ಕಲ್ತ್ರಿ ನೀವು ಇಲ್ಲಿವರೆಗೆ? ಸರ್ NCERT ಬಗ್ಗೆ ಕಲಿತೆ. NCERT ಅಲ್ಲಿ ಮುಖ್ಯವಾಗಿ ಏನೇನ ನೋಡಿದ್ರಿ ನೀವು? ವಾಟ್ ಯು ಲರ್ನ್ಡ್ ಅಂಡ್ ಓವರ್ಲುಕ್ಡ್ ಆನ್ ದಿಸ್ ಒನ್ NCERT? ಅದರ ವಿಭಾಗಗಳನ್ನು ನೋಡಿದ್ವಿ ಸರ್. ಓಕೆ, ಮತ್ತೆ ಅದ್ರ ಮೆಂಬರ್ ಸರ್. ಅದರದ್ದು ಏನು ಮುಖ್ಯವಾಗಿರ್ತಕ್ಕಂತಹ ಕಾರ್ಯಗಳು ಏನದು? ಏನ್ ಮಾಡುತ್ತೆ? ಪವಿತ್ರ ಹೇಳ್ರಿ, ಪವಿತ್ರ. What are main important functions of NCERT? ಪವಿತ್ರ ಮತ್ತಿಗಟ್ಟಿ ಕಪ್ ಕುಂತ್ಬಿಡೋದು. ಹೆಂಗಿದ್ರು ಅವ್ರು ಕಾಣೋದಿಲ್ಲ ನಾವು. ಅವ್ರು ಏನ್ ಮಾಡ್ಕೊಂತಾರ ಮಾಡ್ಕೊಲಿ ಸರ್ ಅಂತ ಹೇಳಿ. ಹೌದಲ್ಲ? ನಗ್ತಿರ್ತಾರ ಅಲ್ಲೇ ಕುಂತ್ಕೊಂಡು ಗಪ್ಪ ಮ್ಯೂಟ್ ಮಾಡಿ ಅಷ್ಟರು. ಈ ಗಂಡೆಗಳ ಇಲ್ಲ ಇಲ್ಲಿ. ಒಂದು ಗಂಡೆಗಳು ಸಹಿತ ಕಾಣ್ತಾ ಇಲ್ಲ ಇಲ್ಲೆಲ್ಲ. ಎಲ್ಲಿ ಹೋಗ್ಯಾವ ಹೊಸು? ಎಲ್ಲಿ ಹೋಗಿತಾರ್ರಿ? ಶ್ರೀದೇವಿ, ಈ ಗಂಡ ಮಕ್ಕಳು ಎಲ್ಲಿ ಇಲ್ಲಲ್ಲ? ಗಂಡು ಹುಡ್ರು ಇಲ್ಲ ನಿಮ್ ಕಾಲೇಜಿಗೆ? ವಿದ್ಯಾ, ವೆರಿ ಗುಡ್. ಅದಿರಲ್ಲ ಎಲ್ಲಿದಾರ ಅಂತೀವ್ರು ಗಂಡೆಗಳು ಹೊಸರು? ಒಬ್ಳಂಗ ಅಂತ ಇಲ್ಲಲ್ಲ, ಅದಾರೋ ಇಲ್ಲ ಅಂತ. Okay, I will wind up here itself only. And today we learned mainly about the one of the prime and foremost body of the education system, NCERT, which is working under the Ministry of Education at the central level. Okay, thank you very much.